ನಾನು ಮಾಡಿರೋ ಎಲ್ಲ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪ್ ಅನ್ನ ಕಟ್ ಮಾಡ್ತಾವ್ರೆ, ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಬಂದಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಇಲ್ಲಿ ಬಂದಂತ ಯೋಜನೆಗಳನ್ನ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನ ತಗೊಂಡೋಗಿ ಚಿಂತಾಮಣಿಗೆ ಹಾಕೋಣ. ಅಲ್ಲಿ ಪರ್ಯಾಯವಾಗಿ ಇನ್ನೊಂದು ತಂದು ಆ ಜನರಿಗೆ ಕೊಡುವಂತ ಯೋಗ್ಯತೆ ಇಲ್ಲ. ಪಾಪ ಇಲ್ಲಿರೋ ಪ್ರತಿನಿಧಿಗೆ ಏನ್ ಆಗ್ತಾ ಇದೆ ಅಂತ ಅವರಿಗೆ ಮಾಹಿತಿನೂ ಇಲ್ಲ, ಅದರ ಅಗತ್ಯನೂ ಅವ್ರಿಗಿಲ್ಲ. ಹಿಂಗಾಗಿತ್ತ ಯಾವಾಗಾದ್ರು ಟ್ರಾಮಾ ಸೆಂಟರ್ ಬಂದಿತ್ತು. ಟ್ರಾಮಾ ಸೆಂಟರ್ NH ಇದ್ದಂತ ಆಸ್ಪತ್ರೆದು ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಯಾಕೆ? ಇನ್ನೊಂದು ಟ್ರಾಮಾ ಸೆಂಟರ್ ಸ್ಟೇಟ್ ಅದ, ಕೇಂದ್ರ ಸರ್ಕಾರದ ಯೋಜನೆ ಅದು. ನಾನ್ ಸಚಿವನಾಗಿದ್ದಾಗ ಮಾಡಿಕೊಟ್ಟಿದ್ದು ಅದನ್ನ ನೀವು ತಗೊಂಡೋಗಿ ಅಲ್ಲಿಗೆ ಹೋಗ್ತೀರಿ. ಮೊನ್ನೆ ನಿಮ್ಗೆ ಗೊತ್ತಿರಲಿ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ದು ನಮ್ಮ ಇದರಲ್ಲಿ ಒಂದು ಹೊಸ ಕೇಂದ್ರ ಸರ್ಕಾರದ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿರೋದನ್ನ ಅದನ್ನ ಏನಾದ್ರೂ ಮಾಡಿ ಚಿಂತಾಮಣಿಗೆ ತಗೊಂಡೋಗಿ ಅಂತ ಗೊತ್ತಿದೆಯಾ? ಇಲ್ಲಿನ MLA ಏನಾಗ್ತಾ ಇದೆ ಈ ಕ್ಷೇತ್ರದ್ದು ಅಂತ ಏನು ಗೊತ್ತಿಲ್ಲ. ಹಾಗಾಗಿ ಪಾಪ ಅವ್ರೇನ್ ಜಾಸ್ತಿ ಅವರು ಸಾಧನೆ ಏನ್ ಮಾಡೋರು ಅಂದ್ರೆ ಆ ರೈತರ ಜಮೀನುಗಳು, ಫಲವತ್ತಾಗಿರುವಂತ ಜಮೀನುಗಳು ಏನು ಅವರು ಶತಮಾನಗಳಿಂದ ಉಳಿಸ್ಕೊಂಡು ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯ ಇಷ್ಟನ್ನ ಮಾಡ್ಕೊಂಡು ಬಂದಂತ ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂತ ಕೀರ್ತಿ MC ಸುಧಾಕರ್ಗೆ ಐತಿ. ಇಂಥ ಪಾಪದ ಕೆಲಸ ನಾನು ಮಾಡಕ್ ಹೋಗಿಲ್ಲ, ಎಲ್ಲ ತೆಗಿತೀನಿ. ಅವ್ರು ಹೇಳಿದಾರಲ್ಲ ದಾಖಲೆ ಕೊಡ್ಲಿ ಅಂತ, ಯಾವ್ಯಾವ ಜಮೀನುಗಳನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಜಮೀನುಗಳನ್ನ ಇವರ ಬೇನಾಮಿ ಅಕೌಂಟ್ಸ್ ಅಲ್ಲಿ ಇವರು ಸಬ್ ರಿಜಿಸ್ಟ್ರಾರ್ ಹತ್ರ ಚಿಂತಾಮಣಿಗೆ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅಂಕಿ ಅಂಶ ಸಮೇತ ಇಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ್ರಿ MCS ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂತ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ. ನಾನು ಮಾಡಿರೋ ಎಲ್ಲ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪ್ ಅನ್ನ ಕಟ್ ಮಾಡ್ತಾವ್ರೆ, ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಬಂದಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಇಲ್ಲಿ ಬಂದಂತ ಯೋಜನೆಗಳನ್ನ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನ ತಗೊಂಡೋಗಿ ಚಿಂತಾಮಣಿಗೆ ಹಾಕೋಣ. ಅಲ್ಲಿ ಪರ್ಯಾಯವಾಗಿ ಇನ್ನೊಂದು ತಂದು ಆ ಜನರಿಗೆ ಕೊಡುವಂತ ಯೋಗ್ಯತೆ ಇಲ್ಲ. ಪಾಪ ಇಲ್ಲಿರೋ ಪ್ರತಿನಿಧಿಗೆ ಏನ್ ಆಗ್ತಾ ಇದೆ ಅಂತ ಅವರಿಗೆ ಮಾಹಿತಿನೂ ಇಲ್ಲ, ಅದರ ಅಗತ್ಯನೂ ಅವ್ರಿಗಿಲ್ಲ. ಹಿಂಗಾಗಿತ್ತ ಯಾವಾಗಾದ್ರು ಟ್ರಾಮಾ ಸೆಂಟರ್ ಬಂದಿತ್ತು. ಟ್ರಾಮಾ ಸೆಂಟರ್ NH ಇದ್ದಂತ ಆಸ್ಪತ್ರೆದು ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಯಾಕೆ? ಇನ್ನೊಂದು ಟ್ರಾಮಾ ಸೆಂಟರ್ ಸ್ಟೇಟ್ ಅದ, ಕೇಂದ್ರ ಸರ್ಕಾರದ ಯೋಜನೆ ಅದು. ನಾನ್ ಸಚಿವನಾಗಿದ್ದಾಗ ಮಾಡಿಕೊಟ್ಟಿದ್ದು ಅದನ್ನ ನೀವು ತಗೊಂಡೋಗಿ ಅಲ್ಲಿಗೆ ಹೋಗ್ತೀರಿ. ಮೊನ್ನೆ ನಿಮ್ಗೆ ಗೊತ್ತಿರಲಿ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ದು ನಮ್ಮ ಇದರಲ್ಲಿ ಒಂದು ಹೊಸ ಕೇಂದ್ರ ಸರ್ಕಾರದ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿರೋದನ್ನ ಅದನ್ನ ಏನಾದ್ರೂ ಮಾಡಿ ಚಿಂತಾಮಣಿಗೆ ತಗೊಂಡೋಗಿ ಅಂತ ಗೊತ್ತಿದೆಯಾ? ಇಲ್ಲಿನ MLA ಏನಾಗ್ತಾ ಇದೆ ಈ ಕ್ಷೇತ್ರದ್ದು ಅಂತ ಏನು ಗೊತ್ತಿಲ್ಲ. ಹಾಗಾಗಿ ಪಾಪ ಅವ್ರೇನ್ ಜಾಸ್ತಿ ಅವರು ಸಾಧನೆ ಏನ್ ಮಾಡೋರು ಅಂದ್ರೆ ಆ ರೈತರ ಜಮೀನುಗಳು, ಫಲವತ್ತಾಗಿರುವಂತ ಜಮೀನುಗಳು ಏನು ಅವರು ಶತಮಾನಗಳಿಂದ ಉಳಿಸ್ಕೊಂಡು ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯ ಇಷ್ಟನ್ನ ಮಾಡ್ಕೊಂಡು ಬಂದಂತ ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂತ ಕೀರ್ತಿ MC ಸುಧಾಕರ್ಗೆ ಐತಿ. ಇಂಥ ಪಾಪದ ಕೆಲಸ ನಾನು ಮಾಡಕ್ ಹೋಗಿಲ್ಲ, ಎಲ್ಲ ತೆಗಿತೀನಿ. ಅವ್ರು ಹೇಳಿದಾರಲ್ಲ ದಾಖಲೆ ಕೊಡ್ಲಿ ಅಂತ, ಯಾವ್ಯಾವ ಜಮೀನುಗಳನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಜಮೀನುಗಳನ್ನ ಇವರ ಬೇನಾಮಿ ಅಕೌಂಟ್ಸ್ ಅಲ್ಲಿ ಇವರು ಸಬ್ ರಿಜಿಸ್ಟ್ರಾರ್ ಹತ್ರ ಚಿಂತಾಮಣಿಗೆ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅಂಕಿ ಅಂಶ ಸಮೇತ ಇಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ್ರಿ MCS ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂತ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ.